ಶಂಖಚೂಡನ ಸಂಹಾರ ಆಗಿ ರುದ್ರದೇವರು ಆ ಜಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಭಗವಂತ ಆ ಜಯವನ್ನು ಸ್ವೀಕಾರ ಮಾಡಿ ನಾನು ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿದೆ ಅಂತ ಹೇಳ್ತಾ ಆ ಊರಿಗೆ ಪ್ರವೇಶ ಮಾಡಿದ್ದಾನೆ. ಆ ತುಳಸಿಯ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಆ ಸ್ವಯಂ ಭಗವಂತನೇ ಶಂಖಚೂಡನ ರೂಪದಲ್ಲಿದ್ದಾನೆ. ಅವನನ್ನು ನೋಡಿಯೇ ಇದು ನನ್ನ ಗಂಡ ಅಲ್ಲ, ನನ್ನ ಪತಿ ಅಲ್ಲ ಎನ್ನುವುದಾಗಿ ಆ ತುಳಸಿ ದೇವಿಗೆ ಗೊತ್ತಾಗ್ತದೆ. ಗೊತ್ತಾದ ಕೂಡಲೇ ತುಂಬ ನಿಂದನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಭಗವಂತ, ನಿನ್ನ ಸ್ತೋತ್ರ, ನಿನ್ನ ಅನುಗ್ರಹದಿಂದಲೇ ನಾವು ಇಷ್ಟು ದಿನಗಳ ಕಾಲ ರಕ್ಷಿತರಾಗಿದ್ದೆವು. ಅಂಥದ್ರಲ್ಲಿ ನೀನೇ ನಮಗೆ ಮೋಸ ಮಾಡಿಬಿಟ್ಟೆ. ನೀನೇ ಯಾವುದೋ ರೂಪದಿಂದ ಬಂದು ನನ್ನ ಪಾತಿವ್ರತ್ಯವನ್ನು ಭಂಗ ಮಾಡಿದೆ. ನನ್ನ ಗಂಡನ ವಿಷ್ಣು ಕವಚನವನ್ನು ಸ್ವೀಕಾರ ಮಾಡಿ ಅವನನ್ನು ಸಂಹಾರ ಮಾಡಿದೆ. ಹೇನಾತತೆ ದಯಾನಾಸ್ತಿ ಪಾಷಾಣ ಸದೃಶಸ್ಯ ಚ. ನಿನಗೆ ಯಾವುದೇ ರೀತಿಯ ದಯವೇ ಇಲ್ಲವೇ. ಎಲ್ಲರೂ ನಿನ್ನನ್ನು ಕ್ಷಮಾಸಾಗರ ಅಂತ ಹೇಳ್ತಾರೆ, ನಿನ್ನನ್ನು ಕರುಣಾಸಾಗರ ಅಂತ ಹೇಳ್ತಾರೆ. ನಿನಗೆ ನಿನ್ನ ಭಕ್ತರ ಮೇಲೆ ಕರುಣೆಯೇ ಇಲ್ಲವಾ ಅಂತ ಹೇಳಿದಾಗ ಆ ಭಗವಂತ ಸಮಾಧಾನವನ್ನು ಮಾಡ್ತಾನೆ. ಗಂಡನಿಲ್ಲದೇ ಇದ್ದರೂ ಕೂಡ ನಿನ್ನಲ್ಲಿ ಯಾವುದೇ ವಿಧವಾದಂತಹ ಅಪಾವಿತ್ರ ಇಲ್ಲ. ನೀನು ಅತ್ಯಂತ ಪವಿತ್ರಳಾದವಳು. ನೀನು ಇಯಂ ತನುರ್ ನದೀ ರೂಪ ಗಂಡಕೀತಿ ಚ ವಿಶ್ರುತ. ನೀನು ಮುಂದೆ ಗಂಡಕಿ ನದಿಯಾಗಿ ಲೋಕದಲ್ಲಿ ಅತ್ಯಂತ ಪವಿತ್ರವಾದಂತಹ, ನಿನ್ನ ಸಂಪರ್ಕ ಇಲ್ಲದೆ ನಾನು ಯಾವತ್ತೂ ಕೂಡ ಇರುವುದಿಲ್ಲ. ನಿನ್ನ ನದಿಯಲ್ಲಿ ಒಳಗೆ ನಾನು ಇದ್ದುಕೊಂಡು ನಿನಗೆ ಅನುಗ್ರಹವನ್ನು ಮಾಡ್ತೇನೆ. ಗಂಡಕಿ ರೂಪದಲ್ಲಿ ನೀನು ಭೂಲೋಕದಲ್ಲಿ ಇರು. ನಿನ್ನ ರೋಮಗಳೇ ಭೂಲೋಕದಲ್ಲಿ ತುಳಸಿ ಗಿಡಗಳಾಗಿ ವೃಕ್ಷ ರೂಪಗಳಾಗಿ ಅದು ಲೋಕದಲ್ಲಿ ಅತ್ಯಂತ ಪವಿತ್ರವಾದಂತಹ ವಸ್ತುವಾಗಲಿ. ಅದರಲ್ಲಿ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ತ್ರಿಲೋಕೇಶು ಚ ಪುಷ್ಪಾಣಾಂ ಪತ್ರಾಣಾಂ ದೇವಪೂಜನೆ ಪ್ರಧಾನ ರೂಪ ತುಳಸಿ. ಸಾವಿರಾರು ಪುಷ್ಪಗಳಿರಬಹುದು, ಸಾವಿರಾರು ಪತ್ರಗಳಿರಬಹುದು, ಎಲ್ಲದಕ್ಕಿಂತಲೂ ಮಿಗಿಲಾದದ್ದು, ನನಗೆ ಅತ್ಯಂತ ಪ್ರೇಮಪಾತ್ರವಾದದ್ದು ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ನೀನು ತುಳಸಿ ದೇವಿ ನನಗೆ ಅತ್ಯಂತ ಪ್ರಿಯ ಆಗ್ತೀಯ. ನೀನು ಇಲ್ಲದೆ ಭಗವಂತನ ಪೂಜೆ ಅದು ಪೂಜೆ ಅಲ್ಲ. ಅದರಿಂದಾಗಿ ಭಗವಂತನ ಪೂಜೆ ಇಲ್ಲದೆ ನಿನಗೆ ಯಾವತ್ತೂ ಕೂಡ ಔನ್ನತ್ಯ ಎನ್ನುವಂಥದ್ದಿಲ್ಲ. ಯಾವತ್ತೂ ಕೂಡ ಒಟ್ಟಿಗೆ ನಾನು ಮತ್ತು ನೀನು ಒಟ್ಟಿಗೆ ಇರ್ತೀವಿ ಎಂಬುದಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎನ್ನುವ ಸಂದರ್ಭದಲ್ಲಿ ಆ ಗಂಡಕಿ ನದಿಯ ವಿಸ್ತಾರವನ್ನು, ಗಂಡಕಿ ನದಿಯ ಪಾವಿತ್ರ್ಯವನ್ನು ಬ್ರಹ್ಮವೈವರ್ತ ಪುರಾಣ ಉಲ್ಲೇಖ ಮಾಡ್ತದೆ. ಆ ಸಂದರ್ಭದಲ್ಲಿ ಅನೇಕ ಸಾಲಿಗ್ರಾಮಗಳ ಲಕ್ಷಣವನ್ನು ನಮಗೆ ಬ್ರಹ್ಮವೈವರ್ತ ಪುರಾಣ ಪರಿಚಯಿಸಿಕೊಡ್ತದೆ. ರಾಜರಾಜೇಶ್ವರಂ ಜ್ಞೇಯಂ ರಾಜಸಂಪತ್ ಪ್ರದಂಡಣಂ ರಾಜರಾಜೇಶ್ವರ ಸಾಲಿಗ್ರಾಮ, ಶ್ರೀಧರ ಸಾಲಿಗ್ರಾಮ, ಅನಂತ ಸಾಲಿಗ್ರಾಮ, ಮಧುಸೂದನ ಸಾಲಿಗ್ರಾಮ, ದ್ವಿಚಕ್ರಂ ಹಯವಕ್ರಾಪಂ ಹಯಗ್ರೀವಂ ಪ್ರಕೀರ್ತಿತಂ ಎಂಬುದಾಗಿ ಹಯಗ್ರೀವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಹೀಗೆ ಅನೇಕ ಸಾಲಿಗ್ರಾಮಗಳ ಲಕ್ಷಣವನ್ನು ಹೇಳಿ ಅದರ ಮಹಿಮೆಯನ್ನು ಹೇಳ್ತದೆ. ವಾಸುದೇವಂ ಚ ವಿಜ್ಞೇಯಂ ಸರ್ವಕಾಮ ಫಲಪ್ರದಂ ಪ್ರದ್ಯುಮ್ನಂ ಸೂಕ್ಷ್ಮಚಕ್ರಂ ಚ ನವೀನ ನೀರದಪ್ರವಂ, ಹೀಗೆ ಅನೇಕ ಸಾಲಿಗ್ರಾಮಗಳ ಲಕ್ಷಣವನ್ನು ಹೇಳಿ ಸಾಲಿಗ್ರಾಮ ಶಿಲಾಯತ್ರ ತತ್ರ ಸನ್ನಿಹಿತೋ ಹರಿಹಿ, ಎಲ್ಲಿ ಎಲ್ಲಿ ಸಾಲಿಗ್ರಾಮ ಇರ್ತದೋ ಅಲ್ಲೆಲ್ಲ ಭಗವಂತನನ್ನು ಪುನಃ ಆವಾಹನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿತ್ಯ ಭಗವಂತನ ಸನ್ನಿಧಾನ ಅಲ್ಲಿರ್ತದೆ. ಅದರಲ್ಲಿ ವಿಶೇಷವಾಗಿ ವ್ರತಂ ದಾನಂ ಪ್ರತಿಷ್ಠಾ ಚ ಶ್ರಾದ್ದಂ ಚ ದೇವಪೂಜನಂ ಶಾಲಗ್ರಾಮ ಶಿಲಾಯಾಂಚ ಅಧಿಷ್ಠಾನಾತ್ ಪ್ರಶಸ್ತಕಂ. ಎಲ್ಲಿ ನಾವು ವ್ರತವನ್ನು ಮಾಡ್ತೇವೆ, ಯಾವುದಾದ್ರೂ ಪ್ರಶಸ್ತವಾದ ವಸ್ತುವನ್ನು ದಾನ ಮಾಡ್ತೇವೆ, ಶ್ರಾದ್ದವನ್ನು ಮಾಡ್ತೇವೆ, ದೇವರ ಪೂಜೆಯನ್ನು ಮಾಡ್ತೇವೆ, ಯಾವುದೇ ಸತ್ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಸಾಲಿಗ್ರಾಮದ ಸನ್ನಿಧಾನದಲ್ಲಿಯೇ ನಾವು ಸತ್ಕರ್ಮಗಳನ್ನು ಮಾಡಬೇಕು. ಸಾಲಿಗ್ರಾಮದ ಬಗ್ಗೆ ಶ್ರೀಮದ್ ಆಚಾರ್ಯರು ಕೂಡ ಅನೇಕ ಶ್ಲೋಕಗಳನ್ನು ಹೇಳ್ತಾ ಕೃಷ್ಣಾಮೃತ ಮಹಾರ್ಣವದಲ್ಲಿ ನಾವು ಶ್ರಾದ್ದವನ್ನು ಮಾಡಬೇಕಾದ್ರೆ ಒಂದು ಪಿತೃಕರ್ಮ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಲಿಗ್ರಾಮದ ಸನ್ನಿಧಾನ ಇದ್ದರೆ ಮಾತ್ರ ಅಲ್ಲಿ ಪಿತೃಕರ್ಮ ಎನ್ನುವಂಥದ್ದು ಪೂರ್ಣ ಆಗ್ತದೆ ಅಂತಕ್ಕಂತಹ ಮಾತನ್ನು ಆಚಾರ್ಯರು ಕೂಡ ಹೇಳ್ತಾರೆ. ಹೀಗೆ ಅನೇಕ ಬಗೆಯ ಸಾಲಿಗ್ರಾಮದ ಮಹಿಮೆಯನ್ನು ಹೇಳಿ ತುಳಸಿ ಪತ್ರವಿಚ್ಛೇದಂ ಶಂಖೇ ಯೋಹಿ ಕರೋತಿ ಚ ಭಾರ್ಯಾಹೀನೋ ಭವೇತ್ ಸೋಪಿ ರೋಗಿ ಚ ಸಪ್ತಜನ್ಮಸು ಅಂತ, ಹೀಗೆ ತುಳಸಿ ಮತ್ತು ಶಂಖ, ತುಳಸಿ ಮತ್ತು ಶಾಲಿಗ್ರಾಮ ಎರಡರ ವಿಯೋಗವನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಅಂದರೆ ಶಂಖದಲ್ಲಿ ಯಾವತ್ತೂ ಕೂಡ ತುಳಸಿಯ ಸ್ಪರ್ಶ ಇರಬೇಕು, ಸಾಲಿಗ್ರಾಮದಲ್ಲಿ ಯಾವತ್ತೂ ಕೂಡ ತುಳಸಿಯ ಸನ್ನಿಧಾನ, ತುಳಸಿಯ ಸ್ಪರ್ಶ ಇರುವ ಹಾಗೆ ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಆ ತುಳಸಿಯ ಮಹಿಮೆಯನ್ನು ಹೇಳಿ ನಂತರ ತುಳಸಿಯ ಪೂಜೆಯ ವಿಧಾನವನ್ನು ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ತುಳಸಿಯ ಪೂಜೆಯನ್ನು ಮಾಡುವುದಕ್ಕೆ ತುಳಸಿ ಅಷ್ಟಕ ಮೊದಲಾದಂತಹ ಸ್ತೋತ್ರಗಳನ್ನು ಬ್ರಹ್ಮವೈವರ್ತ ಪುರಾಣ ನಮಗೆ ಪರಿಚಯಿಸಿಕೊಡ್ತದೆ. ಹೀಗೆ ತುಳಸಿಯ ಮಹಿಮೆ, ತುಳಸಿಗೆ ಸಂಬಂಧಪಟ್ಟಂತಹ ಕಥೆಯನ್ನು ಹೇಳಿ ಮುಂದೆ ಸಾವಿತ್ರಿಯ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಾವಿತ್ರಿ ಎಂಬುದಾಗಿ ದೇವಿ, ಆ ಸಾವಿತ್ರಿಯ ಜನನ ಭೂಲೋಕದಲ್ಲಿ ಹೇಗೆ ಆಯಿತು ಎನ್ನುವುದಕ್ಕೆ ಪೀಠಿಕೆಯ ರೂಪದಲ್ಲಿ ಅಶ್ವಪತಿ ಮತ್ತು ಮಾಲತಿ ಎನ್ನತಕ್ಕಂತಹ ಇಬ್ಬರೂ ಕೂಡ ದಂಪತಿಗಳು ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂತಹ, ಭಗವಂತನ ವಿಶೇಷ ಅನುಗ್ರಹ ಇರತಕ್ಕಂತಹ ಮಕ್ಕಳು ಬೇಕು ಎಂಬುದಾಗಿ ಮಾಲತಿ ತಪಸ್ಸು ಮಾಡ್ತಾ ಇದ್ದಾಳೆ. ಅಶ್ವಪತಿಯು ಕೂಡ
ಹೆಂಡತಿ ಎಷ್ಟು ತಪಸ್ಸು ಮಾಡುವುದು ಅದಕ್ಕಿಂತ ಹೆಚ್ಚು ನಾನು ತಪಸ್ಸು ಮಾಡಬೇಕು ಅಂತ ಅಶ್ವಪತಿಯ ತಪಸ್ಸು. ಗಂಡನು ಎಷ್ಟು ತಪಸ್ಸು ಮಾಡ್ತಿದ್ದಾನೋ ಅದಕ್ಕಿಂತ ಹೆಚ್ಚು ನನ್ನ ತಪಸ್ಸಿರಬೇಕು ಅಂತ ಮಾಲತಿಯ ತಪಸ್ಸು. ಹೀಗೆ ಸ್ಪರ್ಧೆಯ ರೂಪದಲ್ಲಿ ಗಾಯತ್ರಿ ದಶಲಕ್ಷಂಚ ಜಪಂ ಕುರ್ವೀತಿ ನಾರದ ಅಂತ ನಾರದರ ಆದೇಶದಂತೆ ಅಶ್ವಪತಿ ಗಾಯತ್ರಿ ಜಪದ ಮೂಲಕ ತಪಸ್ಸನ್ನು ಮಾಡ್ತಾ ಇದ್ದರೆ, ಮಾಲತೀ ದೇವಿ ಆ ಕೃಷ್ಣ ಮಂತ್ರದ ಮೂಲಕವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಇಬ್ಬರ ತಪಸ್ಸನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪರಾಶರರು ಬಂದು ಅವರಿಗೆ ಉಪದೇಶವನ್ನು ಮಾಡ್ತಾರಂತೆ, ಇಬ್ಬರಿಗೂ ಕೂಡ ಯಾವ ರೀತಿಯಾಗಿ ತಪಸ್ಸನ್ನು ಮಾಡಬೇಕು, ಯಾವ ರೀತಿಯಾಗಿ ಜಪವನ್ನು ಮಾಡಬೇಕು. ಅದೇ ಸಂದರ್ಭದಲ್ಲಿ ನಮಗೆ ಆ ಗಾಯತ್ರಿ ಜಪದ ಕೆಲವು ಮಹಿಮೆಗಳನ್ನು ಕೂಡ ಇಲ್ಲಿ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಸಕೃತ್ ಜಪಶ್ಚ ಗಾಯತ್ರ್ಯಾ ಪಾಪಂ ದಿನಕೃತಂಚ ಹರೇತು ಅಂತ. ಪ್ರತಿನಿತ್ಯ ಬ್ರಾಹ್ಮಣನಾದವನು ಗಾಯತ್ರಿ ಜಪವನ್ನು ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರದು. ಅದರಲ್ಲಿ ಅದರ ಸಂಖ್ಯೆಯನ್ನು ಗಣನೆ ಮಾಡಬೇಕಾದ್ರೂ ಕೂಡ ಕರೋತಿ ಮುಕ್ತಿಂ ವಿಪ್ರಾಣಾಂ ಜಪೋ ದಶಗುಣಸ್ತತಃ, ಲೆಕ್ಕ ಹಿಡಿಯದೆ ಜಪ ಎನ್ನುವಂಥದ್ದು ಪ್ರಶಸ್ತ ಅಲ್ಲ. ನಾವು ಯಾವುದೇ ಜಪವನ್ನು ಮಾಡಬೇಕಾದ್ರೆ ಅದರಲ್ಲಿ ಸಂಖ್ಯೆಯ ಗಣನೆ ತುಂಬ ಮುಖ್ಯವಾದದ್ದು. ಆ ಸಂಖ್ಯೆಯ ಗಣನೆಯನ್ನು ಕೂಡ ಅನಾಮಿಕ ಮಧ್ಯದೇಶಾದ್ ಅಥೋ ವಾಮಕ್ರಮೇಣತು, ಅನಾಮಿಕ ಉಂಗುರದ ಬೆರಳಿನ ಮಧ್ಯಭಾಗದಿಂದ ಪ್ರಾರಂಭ ಮಾಡಿ ಪ್ರದಕ್ಷಿಣೆಯ ಆಕಾರದಲ್ಲಿ ತೋರು ಬೆರಳಿನ ಕೆಳಗಿನ ಭಾಗ ಬರುವ ತನಕ, ಪ್ರದಕ್ಷಿಣಾಕಾರದಲ್ಲಿ 10 ಸಂಖ್ಯೆ ಬರುವ ತನಕ ಗಣನೆಯನ್ನು ಮಾಡಿಕೊಂಡು ಜಪವನ್ನು ಮಾಡಬೇಕು. ಹೀಗೆ ಜಪಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಾತನ್ನು ಹೇಳ್ತಾರೆ. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು. ನಾವು ಮೊನ್ನೆ 2-3 ಬಾರಿ ಈ ಶ್ಲೋಕಗಳನ್ನು ನೋಡಿದೆವು. ಸಂಧ್ಯಾವಂದನೆ ಇಲ್ಲದ ವ್ಯಕ್ತಿ ಅವನು ಮನುಷ್ಯನೇ ಆಗುವುದಿಲ್ಲ. ಮನುಷ್ಯನಾಗಿ ಭಗವಂತ ನಮಗೆ ಅನೇಕ ಬಗೆಯ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಅದರ ಕೃತಜ್ಞತೆಯ ರೂಪಕವಾಗಿ ಪ್ರತಿನಿತ್ಯ ನಾವು ಸಂಧ್ಯಾವಂದನೆಯನ್ನು ಮಾಡಬೇಕು. ಆ ಸಂಧ್ಯಾವಂದನೆಯ ಜೊತೆಗೆ ಹರೇಹ ಅನೈವೇದ್ಯ ಭೋಜಿ ಧಾವಕಃ ವೃಷವಾಹಕಃ, ದೇವರಿಗೆ ನೈವೇದ್ಯ ಮಾಡದೇ ಇರತಕ್ಕಂತಹ ಆಹಾರವನ್ನು ಯಾವತ್ತೂ ಕೂಡ ಅವನು ಸ್ವೀಕಾರ ಮಾಡಬಾರ್ದು. ಏಕಾದಶಿ ವಿಹೀನಶ್ಚ ವಿಷಹೀನೋ ಯಥಾರಗಃ. ಉರಗ ಅಂತ ಹೇಳಿದ್ರೆ ಸರ್ಪ, ಸರ್ಪದಲ್ಲಿ ಏನಾದರೂ ಒಂದು ಶಕ್ತಿ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತಹ ವಿಷ ಇಲ್ಲದೇ ಇದ್ದರೆ ಅದು ಸರ್ಪ ಆಟಿಕೆಯ ವಸ್ತು ಆಗಿಬಿಡುತ್ತೆ. ಯಾರೂ ಕೂಡ ಅದಕ್ಕೆ ಹೆದರುವುದಿಲ್ಲ. ಯಾವುದೇ ಸತ್ವ ಇಲ್ಲದ ಒಂದು ಹಗ್ಗದ ಹಾಗೆ ಆಗಿ ಹೋಗ್ತದೆ. ಹಾಗೆ ವಿಷ ಇಲ್ಲದ ಸರ್ಪ ಹೇಗೋ ಹಾಗೆ ಏಕಾದಶಿ ಇಲ್ಲದ ಮಾನವ, ಏಕಾದಶಿ ವ್ರತ ಇಲ್ಲದ ಮಾನವ ಯಾವುದೇ ರೀತಿಯ ಸತ್ವ ಇಲ್ಲದ ಒಂದು ಹಗ್ಗದ ಹಾಗೆ ಆಟಿಕೆಯ ಸಾಮಾನು ಹೊರತು ಅವನಲ್ಲಿ ಯಾವುದೇ ಒಂದು ಮನುಷ್ಯ, ಅವನಲ್ಲಿ ಒಂದು ಸಾಮರ್ಥ್ಯ ಇದೆ, ಅವನಲ್ಲಿ ನಾವು ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವನಲ್ಲಿ ಒಂದು ಸತ್ವ ಇರಬೇಕು. ಅದು ಯಾವುದು ಅಂತ ಹೇಳಿದ್ರೆ ಏಕಾದಶಿ ವಿಹೀನಶ್ಚ ವಿಷಹೀನೋ ಯಥಾರಗ. ಹೀಗೆ ಅನೇಕ ನಮ್ಮ ನಿತ್ಯಾನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಹೇಳ್ತಾರೆ. ಯಹ ಕನ್ಯಾ ವಿಕ್ರಯೀ ವಿಪ್ರಹ ಯೋ ಹರೇರ್ ನಾಮ ವಿಕ್ರಯೀ ಯೋ ವಿದ್ಯಾ ವಿಕ್ರಯೀ ಭೂಪ ವಿಷಹೀನೋ ಯಥೋರಗಃ. ಹೆಣ್ಣನ್ನು ನಾವು ಮದುವೆ ಮಾಡಿ ಕೊಡಬೇಕಾದ್ರೆ ಹಣವನ್ನು ನೋಡಿ, ವರನ ಶ್ರೀಮಂತಿಕೆಯನ್ನು ನೋಡಿ ಯಾರು ಮದುವೆ ಮಾಡಿಕೊಡ್ತಾರೋ ಅವರು ಹೆಣ್ಣನ್ನು ಮಾರಿದ ಹಾಗೆ ಅಂತ, ಹಣಕ್ಕೆ ಮಾರಿದ ಹಾಗೆ. ಅಂತಹ ಕನ್ಯಾ ವಿಕ್ರಯವನ್ನು ಮಾಡಬಾರದು. ಹರೇರ್ ನಾಮ ವಿಕ್ರಯಿ, ಭಗವಂತನ ನಾಮವನ್ನು ಕೂಡ ಯಾರಾದರೂ ಹಣವನ್ನು ಕೊಡ್ತಾರೆ, ನಾನು ಅವರಿಗೆ ಮಂತ್ರದ ಉಪದೇಶವನ್ನು ಮಾಡ್ತೇನೆ ಅಲ್ಲ. ಅವರಲ್ಲಿ ಶ್ರದ್ಧೆ ಇದೆ, ಭಗವದ್ಭಕ್ತಿ ಇದ್ದರೆ ಮಾತ್ರ ನಾವು ಮಂತ್ರೋಪದೇಶವನ್ನು ಮಾಡಬೇಕು. ಯೋ ವಿದ್ಯಾ ವಿಕ್ರಯೀ ಭೂಪ, ವಿದ್ಯೆಯನ್ನು ಕೊಡಬೇಕಾದರೂ ಕೂಡ ಹಣಕ್ಕೋಸ್ಕರ ವಿದ್ಯೆಯನ್ನು ಕೊಡದೆ, ಯಾರಲ್ಲಿ ಆಸಕ್ತಿ ಇದೆ, ಯಾರಲ್ಲಿ ಶ್ರದ್ಧೆ ಇದೆ, ಯಾರಲ್ಲಿ ವಿಧೇಯತೆ ಇದೆ ಅಂಥವರಿಗೆ ವಿದ್ಯೆಯನ್ನು ಕೊಡಬೇಕು. ಹಣಕ್ಕೋಸ್ಕರ ವಿದ್ಯೆಯನ್ನು ಮಾರಾಟ ಮಾಡುವಂಥದ್ದು ಇದೆಲ್ಲವೂ ಕೂಡ ಮನುಷ್ಯರ ಸತ್ವವನ್ನು ಅಪಹಾರ ಮಾಡ್ತದೆ. ಯಾವುದೇ ಸತ್ವ ಇಲ್ಲದ ಮನುಷ್ಯನಾಗಿ ಹೋಗ್ತಾನೆ. ಅದರಿಂದಾಗಿ ಕನ್ಯೆಯನ್ನಾಗಲಿ ವಿದ್ಯೆಯನ್ನಾಗಲಿ ಮಂತ್ರಗಳನ್ನಾಗಲಿ ಹಣವನ್ನು ನೋಡಿ ನಾವು ಅದನ್ನು ಯಾರಿಗೂ ಕೂಡ ಕೊಡಬಾರದು ಎಂಬತಕ್ಕಂತಹ ಹೀಗೆ ಅನೇಕ ಸುಭಾಷಿತದ ರೂಪದ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಆ ಪರಾಶರರ ಉಪದೇಶದಂತೆ ತುಂಬ ಸುಂದರವಾದಂತಹ ತಪಸ್ಸನ್ನು ಅಶ್ವಪತಿ ಮತ್ತು ಮಾಲತಿ ಮಾಡ್ತಾ ಇದ್ದಾರೆ. ಅವರ ತಪಸ್ಸಿಗೆ ಸಾವಿತ್ರಿ ದೇವಿಯೇ ಪ್ರತ್ಯಕ್ಷಳಾಗಿದ್ದಾಳೆ. ಇಲ್ಲಿ ಸಾವಿತ್ರಿ ಅಂತ ಹೇಳಿದ್ರೆ ವೇದಾಭಿಮಾನಿ, ವೇದವನ್ನು ನಿಯಮನ ಮಾಡ್ತಕ್ಕಂಥ ಲಕ್ಷ್ಮೀ ದೇವಿಯೇ ಇಲ್ಲಿ ಪ್ರತ್ಯಕ್ಷಳಾಗಿ ಅವಳಿಗೆ ಸಾಧ್ವಿ ಕನ್ಯಾಭಿಲಾಷಂಚ ಕರೋತಿ ತವ ಕಾಮಿನಿ ತ್ವಂ ಪ್ರಾರ್ಥಯಸಿ ಪುತ್ರಂಚ ಭವಿಷ್ಯತಿ ಚ ತೇ ಕ್ರಮಾತ್. ಅಶ್ವಪತಿ ಒಳ್ಳೆಯ ಗಂಡು ಮಗು ಬೇಕು ಅಂತ ತಪಸ್ಸು ಮಾಡಿದ್ದ, ಆದರೆ ಮಾಲತೀ ದೇವಿ ಹೆಣ್ಣು ಮಗು ಬೇಕು ಅಂತ ತಪಸ್ಸು ಮಾಡಿದ್ದ. ಯಾರಿಗೆ ನಾನು ವರವನ್ನು ಕೊಡಬೇಕು ಅಂತ ಹೇಳಿದ್ರೆ ಇಬ್ಬರನ್ನೂ ಕೂಡ ನೋಡಿದಾಗ ಇದರಲ್ಲಿ ಆ ಮಾಲತಿಯ ಪುಣ್ಯವೇ ಹೆಚ್ಚು. ಯಾಕೆ ಅಂತ ಹೇಳಿದ್ರೆ ಅವಳು ಎಷ್ಟು ತಪಸ್ಸು ಮಾಡಿದ್ದಾಳೆ ಅಷ್ಟೂ ಪುಣ್ಯ ಅವಳಲ್ಲಿ ಇದೆ. ನಾವು ನಿನ್ನೆ ಆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪುಣ್ಯ ಪಾಪದ ಪಾಲನ ನಾವು ನೋಡಿದ್ದೆವು. ಆ ದೃಷ್ಟಿಯಲ್ಲಿ ಅಶ್ವಪತಿ ಮಾಡಿದ ಅರ್ಧ ಪುಣ್ಯ ಅವಳಲ್ಲಿಯೇ ಇದೆ. ಅದರಿಂದಾಗಿ ಹೆಚ್ಚು ಪುಣ್ಯ ಇರೋದು ಅವಳಲ್ಲಿಯೇ. ಅದರಿಂದಾಗಿ ನಾನು ಅವಳಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಒಂದು ಒಳ್ಳೆಯ ಭಕ್ತಿಯುಳ್ಳಂತಹ ಶ್ರೇಷ್ಠ ಜ್ಞಾನ ಸಂಪಾದನೆಯಿಂದ ಕೂಡಿದ ಮಗಳನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತ ಆ ಸಾವಿತ್ರಿ ದೇವಿ ಅನುಗ್ರಹ ಮಾಡಿದ್ದಾಳೆ. ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹುಟ್ಟಿದ ಆ ಮಗಳಿಗೆ ಆ ಅಶ್ವಪತಿ ಮತ್ತು
ಮಾಲತಿಯ ಮಗಳಾಗಿ ಹುಟ್ಟಿದ ಆ ಮಗುವಿಗೆ ಸಾವಿತ್ರಿ ಎನ್ನತಕ್ಕಂತಹ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ. ಆ ಸಾವಿತ್ರಿಯನ್ನು ಮುಂದೆ ದ್ಯುಮತ್ಸೇನ ಎನ್ನತಕ್ಕಂತಹ ರಾಜನ ಮಗನಾದಂತಹ ಸತ್ಯವಂತನಿಗೆ ಈ ಸಾವಿತ್ರಿಯನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಸತ್ಯವಂತ ಮತ್ತು ಸಾವಿತ್ರಿ ಇಬ್ಬರೂ ಕೂಡ ವಿವಾಹವಾಗಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡ್ತಿದ್ದಾರೆ. ಒಂದು ಸಂದರ್ಭದಲ್ಲಿ ಗೃಹೀತ್ವಾ ಗಮನಂ ಚಕ್ರೆ ತತ್ಪಶ್ಚಾತ್ ಪ್ರಯೇಯೌ ಸತಿ ಅಂತ, ಹೀಗೆ ಕಾಡಿನಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಒಮ್ಮೆ ಆ ಸತ್ಯವಂತ ಸಾವಿತ್ರಿಯ ಪತಿ ಮರಣವನ್ನು ಹೊಂದಿದ್ದಾನೆ. ಯಮ ಕಿಂಕರರು ಬಂದು ಅವನನ್ನು ಕರೆದುಕೊಂಡು ಲೋಕಾಂತರಕ್ಕೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾವಿತ್ರಿ ದೇವಿಯ ಅವಳ ತಪಸ್ಸಿನ ಬಲ ಅವಳು ಕೂಡ ಯಮನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಹೋಕ್ವಯಾಸಿ ಸಾವಿತ್ರಿ ಗೃಹೀತ್ವ ಮಾನುಷೀಂತನಂ. ಆ ಯಮಕಿಂಕರರು ಹೇಳ್ತಾರೆ, ಈ ಮಾನುಷಿ ದೇಹವನ್ನು ಇಟ್ಟುಕೊಂಡು ನೀನು ಎಲ್ಲಿಗೆ ಬರ್ತಾ ಇದ್ದೀಯಾ? ಮಾನುಷಿ ದೇಹವನ್ನು ಇಟ್ಟುಕೊಂಡು ಈ ಬೇರೆ ಬೇರೆ ಲೋಕಗಳಿಗೆ ಬರಲಿಕ್ಕಿಲ್ಲ, ನೀನು ಹೋಗು ಅಂತ ಕೇಳಿದಾಗ ಅವಳ ಒಂದೇ ಮಾತು, ನನಗೆ ಗಂಡನನ್ನು ಕೊಡು, ನಾನು ಬರುವುದಿಲ್ಲ. ಇಲ್ಲದಿದ್ದರೆ ನಾನು ಗಂಡನ ಜೊತೆಗೆ ಇದೇ ದೇಹದಲ್ಲಿ ಬರ್ತೇನೆ, ನನ್ನ ತಪಸ್ಸಿನ ಫಲವನ್ನೆಲ್ಲ ಇದರಲ್ಲಿ ಹಾಕಿ ನಾನು ಬರ್ತೇನೆ ಅಂತ ಹೇಳಿದಾಗ ಆ ಯಮಕಿಂಕರರು ತುಂಬ ಸುಂದರವಾದ ಉಪದೇಶವನ್ನು ಮಾಡ್ತಾರೆ. ಕರ್ಮಣ ಜಾಯತೆ ಜಂತು ಕರ್ಮಣೇವ ಪ್ರಲೀಯತೆ, ಸುಖಂ ದುಃಖಂ ಭಯಂ ಶೋಕಂ ಕರ್ಮಣೇವ ಪ್ರಪದ್ಯತೆ. ಎಲ್ಲವೂ ಕರ್ಮದ ಅಧೀನ. ನಾವು ಪಡೆತಕ್ಕಂತಹ ಸುಖ ಆಗಿರಬಹುದು, ನಮಗೆ ಬರ್ತಕ್ಕಂತಹ ದುಃಖ ಆಗಿರಬಹುದು, ಯಾವುದಕ್ಕೂ ಮತ್ತೊಬ್ಬರು ಕಾರಣ ಅಲ್ಲ, ನಮ್ಮ ಕರ್ಮಗಳೇ ಕಾರಣ. ಅದರಾಗಿ ನಿನ್ನ ಗಂಡನ ಕರ್ಮಕ್ಕೆ ಅನುಗುಣವಾಗಿ ಇಷ್ಟು ದಿನ ಬದುಕಿದ್ದ, ಈಗ ಆ ಯಮನ ಆದೇಶವಾಗಿದೆ, ಅದಕ್ಕೆ ಅವನನ್ನು ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಆ ಯಮನಲ್ಲಿಯೇ ಆ ಸಾವಿತ್ರಿ ದೇವಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ.